ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ರಿಗೂ ಇದು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮ ಪಾರ್ಟ್ನರ್ನ ಕರೆಂಟ್ ಎನರ್ಜಿ ಏನು, ನಿಮ್ಮ ಬಗ್ಗೆ ಅವ್ರು ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಫ್ಯೂಚರ್ನಲ್ಲಿ ರಿಯೂನಿಯನ್ ಆಗುತ್ತಾ, ಥರ್ಡ್ ಪಾರ್ಟಿ ಇದೆಯಾ, ಅವರು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರಾ, ಇದೆಲ್ಲವನ್ನು ಎನರ್ಜಿಯ ಮೂಲಕ ನೋಡುವ ಪ್ರಯತ್ನ ಪಡೋಣ. ಕರೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ನ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವ ಮೆಸೇಜ್ ಬರ್ತಾ ಇದೆ. ಐ ಆಮ್ ಹೆಲ್ಪ್ಲೆಸ್ ಅನ್ನೋ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿ ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಲಿಟ್ರಲಿ ಯೋಚಿಸ್ತಾ ಇದ್ದಾರೆ, ನನ್ನಿಂದ ಏನೂ ಆಗ್ತಾ ಇಲ್ಲ, ಐ ಕಾಂಟ್ ಸೇ ಎನಿಥಿಂಗ್, ಐ ಆಮ್ ಹೆಲ್ಪ್ಲೆಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಅವರ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಎಂಡ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋ ಮುಂಚೆ ಮತ್ತೊಂದು ಪ್ರಾಬ್ಲಮ್, ಅವ್ರು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರಿಗೆ ಥಿಂಕ್ ಮಾಡ್ತಾರೆ, ಈ ರಿಲೇಷನ್ಶಿಪ್ ಮುಂದೆ ಹೋಗೋದಿಲ್ವೇನೋ ಅಂತ ಅವರಿಗೆ ಅನಿಸುತ್ತೆ. ಕಂಟಿನ್ಯೂ ಆಗ್ತಾ ಇಲ್ಲ, ನಾನು ಡಿಸರ್ವ್ ಮಾಡ್ತೀನಾ ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ತುಂಬ ಲೋನ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಯಾರ ಜೊತೆ ಇದ್ದರೂ ಕೂಡ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದ್ದರೂ ಕೂಡ ಮನಸ್ಸು ಅನ್ನೋದು ಖಾಲಿಯಾಗಿ ಕಾಣಿಸ್ತಾ ಇದೆ. ರಾತ್ರಿ ಹೊತ್ತು ತುಂಬ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಮನಸ್ಸು ಅನ್ನೋದು ಒಂದು ಕಡೆ ಸೆಟ್ಲಾಗಿ ನಿಲ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ತುಂಬ ಜನರಿಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಮಾತುಕತೆ ಅನ್ನೋದು ಕಟ್ ಆಗಿರಬಹುದು, ಕಾಲ್ ಮೆಸೇಜ್ ಇಲ್ಲದೆ ಇರಬಹುದು, ಅಥವಾ ಇಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದು ತುಂಬ ದಿವಸ ಆಗಿರ್ಬೋದು. ಒಬ್ಬರ ಬಗ್ಗೆ ಒಬ್ಬರು ಏನು ತಿಳ್ಕೊಳ್ಳದೆ ಇರಬಹುದು, ಬ್ರೇಕಪ್ ಅನ್ನೋದು ಆಗಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಅನ್ನೋದು ಕೂಡ ಕಾರಣ ಆಗಿರಬಹುದು ಇಲ್ಲಿ. ಆದರೆ ಒನ್ ಥಿಂಗ್ ಕ್ಲಿಯರ್ ಆಗಿದೆ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಬ್ಯಾಡ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಗೊತ್ತಾಗ್ತಾ ಇದೆ, ಅದೊಂದು ಹ್ಯಾಬಿಟ್ ಆಗಿದೆ. ಈಗ ಆ ಹ್ಯಾಬಿಟ್ ಇಲ್ಲ ಅಂದರೆ ಅವ್ರಿಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಅವ್ರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಕಾಲ್ ಮಾಡಲಾ, ಮೆಸೇಜ್ ಮಾಡಲಾ, ನನ್ನ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಲಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಫಿಯರ್ ಇದೆ, ಫಿಯರ್ ಆಫ್ ಲಾಸಿಂಗ್ ಯು. ಅವರಿಗೆ ಬಿಗ್ಗೆಸ್ಟ್ ಫಿಯರ್ ಏನು ಗೊತ್ತಾ, ನೀವು ಮೂವ್ ಆನ್ ಆಗಿದ್ದೀರಾ ಏನೋ, ನೀವು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ದೀರಾನೋ, ಸೆಟ್ಲ್ ಆಗಿಬಿಟ್ರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಪರ್ಮನೆಂಟ್ಲಿ ದೂರ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಯೋಚನೆಗಳ ಏನಾದರೂ ಬಂದಿದೆಯಾ, ಇವರಿಂದ ದೂರ ಹೊರಟು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಒನ್ಸ್ ಡಿಸೈಡ್ ಮಾಡಿದ್ರೆ ಮತ್ತೆ ಬರೋದಿಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಫ್ಯೂಚರ್ ಬಗ್ಗೆ ತುಂಬ ಹೆದರಿಕೆ ಅನ್ನೋದು ಆಗ್ತಾ ಇದೆ. ಐ ಥಿಂಕ್ ಅಬೌಟ್ ಫ್ಯೂಚರ್, ಐ ಆಮ್ ಸ್ಕೇರ್ಡ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಆ ಸಿಚುವೇಶನ್ ಬಂದಿರಬಹುದು. ಥರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ ಕೂಡ ಆಗಿರಬಹುದು, ಪೇರೆಂಟ್ಸ್ ಪ್ರೆಷರ್ ಆಗಿರಬಹುದು, ಮ್ಯಾರೇಜ್ ಟಾಕ್ಸ್ ಬಂದಿರಬಹುದು, ಮದುವೆ ಮಾತುಕತೆ ಅನ್ನೋದು ನಿಮಗೆ ಅಥವಾ ಇವ್ರಿಗೆ ಬಂದಿರಬಹುದು, ಅಥವಾ ಈ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಆಗಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಎಲ್ಲರೂ ಅಂತ ತಗೊಳ್ಬೇಡಿ. ಕೆಲವು ವಿಷಯಗಳನ್ನು ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ನಿಮಗೆ ಕೆಲವು ವಿಷಯಗಳನ್ನು ಹೈಡ್ ಮಾಡಿರಬಹುದು, ಸುಳ್ಳು ಹೇಳಿರ್ಬೋದು, ಸತ್ಯ ಮುಚ್ಚಿಟ್ಟಿರ್ಬೋದು. ಅವ್ರಿಗೀಗ ರಿಯಲೈಸೇಷನ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಾನು ಹೈಡ್ ಮಾಡಿದ್ರೆ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಸತ್ಯ ಹೇಳಬೇಕು, ಇನ್ನು ಯಾವುದೇ ರೀತಿಯಿಂದಲೂ ಸುಳ್ಳು ಹೇಳೋದು ಬೇಡ. ಆ ರೀತಿ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ತುಂಬ ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಅವರು ಅವ್ರ ಹತ್ರನೇ ಹೇಳ್ಕೊಳ್ತಾ ಇದ್ದಾರೆ, ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸು, ಒಂದು ಚಾನ್ಸ್ ಕೊಡ್ತೀಯಾ ಅನ್ನೋ ರೀತಿ ಕೇಳ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ.
ಅವರು ಪಾಸ್ಟ್ನಲ್ಲಿ ನಿಮ್ಮ ಜೊತೆ ಈಗೋ ತೋರಿಸಿರಬಹುದು, ಆ್ಯಟಿಟ್ಯೂಡ್ ಇರಬಹುದು, ರೂಡ್ ಆಗಿರಬಹುದು. ಆದರೆ ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿದೆ. ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ತುಂಬ ಡೀಪ್ ಆಗಿದೆ. ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಕನೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಸಿಂಪಲ್ ಅಟ್ರಾಕ್ಷನ್ ಅಲ್ಲ, ಇದು ಡೀಪ್ ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವರು ಟ್ರೈ ಮಾಡಿದ್ದಾರೆ ಈ ರಿಲೇಷನ್ಶಿಪ್ಪನ್ನು ಬಿಡಬೇಕು ಅಂತ, ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಬಿಡೋಕ್ಕಾಗ್ತಾ ಇಲ್ಲ. ಡಿಸ್ಟೆನ್ಸ್ ಇದ್ದರೂ ಕೂಡ ಕನೆಕ್ಷನ್ ಬ್ರೇಕ್ ಆಗ್ತಾ ಇಲ್ಲ. ಅವರು ನಿಮ್ಮ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು. ವಾಟ್ಸಪ್ಪಲ್ಲಿ DP ಚೆಕ್ ಮಾಡ್ತಾರೆ, ಓಲ್ಡ್ ಚಾರ್ಟ್ಸ್ನ ಓದ್ತಾರೆ. ನಿಮ್ಮ ವಾಯ್ಸ್, ನಿಮ್ಮ ಲಾಫ್, ನಿಮ್ಮ ಮಾತು ಎಲ್ಲವೂ ಇವ್ರಿಗೆ ನೆನಪು ಕಾಡ್ತಾ ಇದೆ. ನಿಮ್ಮ ಎನರ್ಜಿ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯೋಚಿಸ್ತಾ ಇದ್ದಾರೆ, ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದೆ ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೋ ಒಂದು ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಆ ರೀತಿ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ತುಂಬ ಹರ್ಟ್ ಆಗಿದ್ದೀರಾ, ನೀವು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಈ ವ್ಯಕ್ತಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಡೌಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮೈಂಡ್ನಲ್ಲಿ ತುಂಬ ಕ್ವಶನ್ಸ್ ಇದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಎನರ್ಜಿ ಇದೆಯಾ ಅಂತ ನೋಡೋದಾದರೆ ಕಾಂಟ್ಯಾಕ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇಮಿಡಿಯೇಟ್ ಆಗದೇ ಇದ್ದರೂ ಕೂಡ, ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ಈ ಪರ್ಸನ್ ಸೇಫಾಗಿ ಮೂವ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸರಿಯಾದ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಕಾಲ್ ಮಾಡಿದ್ರೆ ಅವರು ಸರಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಯಾವ ರೀತಿಯಿಂದ ಈ ರೀತಿ ಬ್ರೇಕಪ್ ಆಯಿತು ಅಥವಾ ನಿಮ್ಮಿಂದ ದೂರ ಆದರು ಅದರ ಬಗ್ಗೆ ಥಿಂಕ್ ಮಾಡಿ ಸೇಫಾಗಿ ಮೂವ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಡಿಲೇ ಯಾಕೆ ಅಂತ ಅಂದರೆ ಫಿಯರ್ ಆಫ್ ರಿಜೆಕ್ಷನ್. ನೀವು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅನ್ನೋ ಡೌಟ್ ಕೂಡ ಇವರಿಗೆ ಇದೆ. ಅಥವಾ ಇವರ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಫೈನಾನ್ಷಿಯಲ್ ಅಥವಾ ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ಇವ್ರಿಗೆ ಈಗೋ ಬ್ರೇಕ್ ಆಗುವ ಭಯ ಕೂಡ ಇದೆ. ಆದರೆ ಇಂಟೆನ್ಷನ್ ನೆಗೆಟಿವ್ ಅಲ್ಲ, ಲಾಂಗ್ ಟರ್ಮ್ ಇಂಟೆನ್ಷನ್ ಇದೆ. ಅವರು ರಿಲೇಷನ್ಶಿಪ್ನ ಎಂಡ್ ಮಾಡುವ ಎನರ್ಜಿ ಇಲ್ಲ, ಅವರು ಲಾಂಗ್ ಟರ್ಮನ್ನು ಯೋಚಿಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಉಳಿಸ್ಕೋಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿದೆ. ಎಫರ್ಟ್ ಹಾಕಲಿಲ್ಲ ಅಂದರೆ ನಿಮ್ಮನ್ನು ಕಳ್ಕೊಳ್ತಾರೆ ಅನ್ನೋದು ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ರೀತಿ ಇವರು ನೈಟ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಲಿ, ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾರಾ, ಈ ಥಾಟ್ಸ್ ರಿಪೀಟ್ ಆಗಿ ಇವರ ಮನಸ್ಸಿಗೆ ಬರ್ತಾ ಇದೆ. ಇಲ್ಲಿ ಪಾಸಿಟಿವ್ ಔಟ್ಕಮ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಎನರ್ಜಿಯ ಪ್ರಕಾರ ರಿಯೂನಿಯನ್ ಚಾನ್ಸ್ ಅನ್ನೋದು ತುಂಬ ಇದೆ. ಕಾನ್ವರ್ಜೇಷನ್ ಆಗುವ ಚಾನ್ಸಸ್ ತುಂಬ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಬರುವ ಚಾನ್ಸಸ್ ಇದೆ. ಬಟ್ ಪೇಷನ್ಸ್ ಅನ್ನೋದು ಬೇಕು. ನೀವು ಮತ್ತು ಅವರಾಗಲಿ ಈಗೋ ಫೈಟ್ ಮಾಡಬೇಡಿ. ಅವರು ಅಪ್ರೋಚ್ ಮಾಡಿದ್ರೆ ಕಾಮ್ ಆಗಿ ಕೇಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡಿ. ಎಮೋಷ್ನಲ್ ಡಿಸಿಷನ್ ತಗೊಳ್ಬೇಡಿ. ಕ್ಲಿಯರ್ ಕಮ್ಯುನಿಕೇಷನ್ ಇರಲಿ ಇಬ್ಬರ ನಡುವೆ. ಫರ್ಗಿವ್ ಮಾಡಿದರೆ ಫುಲ್ ಹಾರ್ಟಿಂದ ಮಾಡಿ. ಫರ್ಗಿವ್ ಮಾಡೋಕ್ಕೆ ಆಗದೇ ಇದ್ದರೆ ಫೋರ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಲವ್ ಅಂದರೆ ಓನ್ಲಿ ಫೀಲಿಂಗ್ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಕೂಡ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಡೆಸ್ಟಿನಿ ಬೇಸ್ಡ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಅವರ ಲೈಫ್ಗೆ ಬಂದಮೇಲೆ ಅವ್ರು ತುಂಬ ಚೇಂಜ್ ಆಗಿದ್ದಾರೆ. ಅವರು ಗ್ರೇಟ್ಫುಲ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ ಚೇಂಜ್ ಮಾಡಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥಾಟ್ ಅನ್ನೋದು ಇವರ ಮೈಂಡ್ನಲ್ಲಿ ತುಂಬ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಏನು ಮಾಡಲಿ, ಏನು ಡಿಸಿಷನ್ ತೊಗೊಳ್ಳಿ, ತುಂಬ ಜಾಸ್ತಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಕರೆಂಟ್ ಸಿಚುವೇಶನ್ ಆ ರೀತಿಯಾಗಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಈಗ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ, ಗ್ಯಾಪ್ ಅನ್ನೋದು ಬಂದಿದ್ದರೆ, ಇಬ್ಬರು ದೂರ ಆಗಿದ್ದರೆ, ನಾನು ಮಾತಾಡಲಾ, ನಾನು ಕಾಲ್ ಮಾಡಲಾ, ನಾನು ಮೆಸೇಜ್ ಮಾಡಲಾ, ನಾನು ನನ್ನ ಸಿಚುವೇಶನ್ನ ಯಾವ ರೀತಿ ಅರ್ಥ ಮಾಡಿಸ್ಲಿ, ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅದನ್ನು ಯಾವ ರೀತಿ ಹೇಳ್ಕೊಳ್ಳಿ, ನನ್ನ ಕಂಡೀಷನ್ನ ನಾನು ಯಾವ ರೀತಿ ಹೇಳ್ಕೊಳ್ಳಿ, ಅವ್ರು ಅರ್ಥ ಮಾಡ್ಕೊಳ್ತಾರಾ, ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೇನೋ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ವೇನೋ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ಇಶ್ಯೂ ಬಂದಿರಬಹುದು, ಥರ್ಡ್ ಪಾರ್ಟಿಯಾಗಿ ಫ್ಯಾಮಿಲಿ ಬಂದಿರಬಹುದು ಅಥವಾ ಕೆರಿಯರ್, ಜಾಬ್ ಯಾವುದೇ ಒಂದು ಬಂದಿರಬಹುದು. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್, ಬ್ರೇಕಪ್ ಏನೇ ಬಂದಿದ್ರೂ ಕೂಡ ಈ ಪರ್ಸನ್ ಯಾವ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ.
ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಸಿಚುವೇಶನ್ ಆ ರೀತಿ ಇದೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ. ಫ್ಯಾಮಿಲಿಯಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅದನ್ನು ಕೂಡ ಹೇಳ್ಕೊಳ್ಬೇಕು. ನಿಮ್ಮ ಹತ್ರ ನಿಜ ಏನಿದೆ ಅದನ್ನು ಹೇಳ್ಕೊಳ್ಬೇಕು. ಸತ್ಯ ಏನಿದೆ ಅದನ್ನು ಮುಚ್ಚಿಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಯಾವುದೇ ರೀತಿ ಇರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ಅವರು ಸುಳ್ಳು ಹೇಳಿರ್ಬೋದು, ತುಂಬ ವಿಷಯವನ್ನು ಹೈಡ್ ಮಾಡಿರ್ಬೋದು. ಬಟ್ ಈಗ ಅಂದ್ಕೊಳ್ತಿದ್ದಾರೆ ಯಾವುದೇ ವಿಷಯವನ್ನು ಹೈಡ್ ಮಾಡೋದ್ರಿಂದ ಸಿಚುವೇಶನ್ ಅನ್ನೋದು ಇನ್ನೂ ಕ್ರಿಟಿಕಲ್ ಆಗುತ್ತೆ. ಹಾಗಾಗಿ ಏನೇ ಇದ್ರೂ ಕೂಡ ಸತ್ಯ ಹೇಳಿಬಿಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವರು ಅಂದ್ಕೊಳ್ಳೋದು ಏನು ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಮೊದಲು ಯಾವ ರೀತಿ ಡಿಸಿಷನ್ ತಗೊಂಡ್ರೋ, ಯಾವ ರೀತಿ ಅರ್ಜೆಂಟಲ್ಲಿ ಇವರು ಡಿಸಿಷನ್ ತಗೊಂಡ್ರೋ ಆ ರೀತಿ ಆಗಬಾರ್ದು. ತುಂಬ ಸೇಫಾಗಿ ನಡ್ಕೋಬೇಕು, ಸರಿಯಾದ ಆ್ಯಕ್ಷನ್ ತಗೊಳ್ಬೇಕು, ಅರ್ಥ ಮಾಡಿಕೊಂಡು ಆ್ಯಕ್ಷನ್ ತಗೋಬೇಕು, ಈ ರೀತಿ ಅಂದ್ಕೊಳ್ತಿದ್ದಾರೆ. ಯಾವ ವಿಷಯದಿಂದ ನಿಮಗೆ ನೋವಾಗುತ್ತೋ, ಯಾವ ವಿಷಯದಿಂದ ನಿಮಗೆ ಹರ್ಟ್ ಆಗುತ್ತೋ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇಲ್ಲ. ಇವರು ತುಂಬ ಸೇಫ್ಲಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಹಾಕಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮನ್ನು ಯಾವುದೇ ರೀತಿಯಿಂದಲೂ ಹರ್ಟ್ ಮಾಡಬೇಕು ಈ ರೀತಿ ಇವರು ಅಂದ್ಕೊಳ್ತಾ ಇಲ್ಲ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ತುಂಬ ಜನರ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ಕಟ್ಟಾಗಿರ್ಬೋದು, ಎಂಡ್ ಆಗಿರಬಹುದು, ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಳ್ಳದೆ ಕೂಡ ಇರ್ಬೋದು, ಬ್ರೇಕಪ್ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು. ಇನ್ನು ಕೆಲವರು ನಿಮ್ಮಲ್ಲಿ ತುಂಬ ಜನರು ಲಾಂಗ್ ಡಿಸ್ಟೆನ್ಸಲ್ಲಿ ಕೂಡ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರ್ಬೋದು. ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ನಲ್ಲಿ ಯಾವುದೇ ರೀತಿ ಇರ್ಬೋದು, ಬಟ್ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಪ್ರೆಸೆನ್ಸ್ ಇವರಿಗೆ ಫೀಲ್ ಆಗ್ತಾ ಇದೆ. ನೀವು ತುಂಬ ಬೇಸರದಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಯಾವುದೇ ಎಫರ್ಟ್ ಹಾಕ್ತಾ ಇಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಇವರ ಮೇಲೆ ಬೇಸರ ಪಟ್ಕೊಂಡಿದ್ದೀರಾ, ಮಾತಾಡ್ತಾ ಇಲ್ಲ, ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಇವರಿಗೆ ಗೊತ್ತಾಗ್ತಾ ಇದೆ, ಅಂದರೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರನ್ನು ಡೌಟ್ ಮಾಡ್ತಾ ಇದ್ದೀರಾ, ಇವರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ತುಂಬ ಕ್ವಶನ್ಗಳಿದೆ ಅಂತ ಎಲ್ಲ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರು ಅಂದ್ಕೊಳ್ತಿದ್ದಾರೆ ಯಾವುದೇ ರೀತಿಯಿಂದಲೂ ಈ ರಿಲೇಷನ್ಶಿಪ್ಪಿಂದ ದೂರ ಆಗಬಾರ್ದು, ಏನೇ ಸಿಚುವೇಶನ್ ಇದ್ದರೂ ಕೂಡ ನಾರ್ಮಲ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಹೆದರಿಕೆ ಅನ್ನೋದು ಕೂಡ ಇದೆ. ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಅನ್ನೋದು ಇವರಿಗೆ ಕಾಡ್ತಾ ಇದೆ. ತುಂಬ ಸ್ಯಾಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಭಯ ಪಡ್ಕೊಳ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೆ ಇವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಕಾಲ್ ಮೆಸೇಜ್ ಮಾಡುವ ಎನರ್ಜಿ ಕೂಡ ಇದೆ, ಪಶ್ಚಾತ್ತಾಪದ ಎನರ್ಜಿ ಕೂಡ ಇದೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವರೇನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸಿ, ನಂದು ತಪ್ಪಾಯಿತು ಅನ್ನೋ ರೀತಿ ಕೇಳ್ಕೊಳ್ತಿದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗೋದಿಲ್ಲ. ಇವರು ಎಂಡ್ ಮಾಡೋ ರೀತಿ ಇವ್ರಿಗೆ ಮನಸ್ಸು ಬರ್ತಾ ಇಲ್ಲ. ನಿಮ್ಮನ್ನು ಬಿಡೋದಕ್ಕೆ, ಗಿವ್ ಅಪ್ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಕನೆಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ತುಂಬ ಡೀಪ್ ಕನೆಕ್ಷನ್ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ ಇರಬಹುದು, ಯಾವುದೇ ಸಿಚುವೇಶನ್ ಈಗ ಪ್ರೆಸೆಂಟಲ್ಲಿರ್ಬೋದು, ಬಟ್ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಎನರ್ಜಿಯ ಪ್ರಕಾರ ರಿಲೇಷನ್ಶಿಪ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ರೀಕನ್ಸಿಲೇಷನ್ ಎನರ್ಜಿ ಅನ್ನೋದಿದೆ, ರಿಯೂನಿಯನ್ ಆಗುವ ರೀತಿ ಕಾಣಿಸ್ತಾ ಇದೆ. ಇವರು ಮೊದಲೆಲ್ಲ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಆ ರೀತಿ ಟ್ರೀಟ್ ಮಾಡಿರ್ಬೋದು. ಬಟ್ ಈಗ ಇವರ ಎನರ್ಜಿ ಅಕಾರ್ಡಿಂಗ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ನಿಮ್ಮ ವಿಷಯ ಅಥವಾ ಇವರ ವಿಷಯವನ್ನು ಅರ್ಥ ಮಾಡಿಸ್ಬೇಕು ಅಂತ ಇದ್ದಾರೆ. ಬಟ್ ನೀವು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಹಠ ನೀವು ಇಟ್ಕೊಂಡು ಕೂತ್ಕೊಂಡಿದ್ದೀರಾ. ಆ ರೀತಿ ನೀವು ಇವರನ್ನು ಈಗ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೊದಲೆಲ್ಲ ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೀರೋ ಆ ರೀತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಅಂತ ಅಂದ್ಕೊಳ್ತಿದ್ದಾರೆ. ಒಂದು ಸಲ ಇವರನ್ನು ಕ್ಷಮಿಸಬೇಕು, ನೀವು ಇವರನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಲಾಸ್ಟ್ ಚಾನ್ಸ್ ಕೊಡಿ ಅನ್ನೋ ರೀತಿ ಕೇಳ್ಕೊಳ್ತಿದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ನೆನಪು ಅನ್ನೋದು ಇವರನ್ನು ಕಾಡ್ತಾ ಇದೆ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಫೋಟೋ, ನಿಮ್ಮ DP ನೋಡ್ತಾ ಇದ್ದಾರೆ. ನೀವು ಇವರ ಲೈಫ್ಗೆ ಬಂದ ಮೇಲೆ ಇವರ ಲೈಫ್ನಲ್ಲಿ ಪ್ರೀತಿ ಅನ್ನೋದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು, ಶಾಂತಿ, ನೆಮ್ಮದಿ ಅನ್ನೋದು ಸಿಕ್ಕಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಲೈಫ್ ಚೇಂಜಿಂಗ್ ಪಾರ್ಟ್ನರ್ ಅನ್ನೋ ರೀತಿ ಇವರು ನಿಮ್ಮನ್ನು ಲಕ್ಕಿ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಲೈಫ್ ತುಂಬ ಚೇಂಜ್ ಆಗಿದೆ, ಇವರು ಕೂಡ ತುಂಬ ಬದಲಾಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಗ್ರೇಟ್ಫುಲ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.